ದಿನೇಶ್ ನಿಜಕ್ಕೂ ಅತ್ಯಂತ ಭೀಕರ. ಪೊಲೀಸ್ ವ್ಯವಸ್ಥೆ ಕೆಲಸನೇ ಮಾಡ್ತಿಲ್ವಾ ಮಂಗಳೂರಿನಲ್ಲಿ, ಅಥವಾ ಬಿಟ್ಬಿಟ್ಟಿದಾರ? ಯಾರನ್ನ ಬೇಕಾದ್ರೂ ಹೊಡ್ಕೊಳ್ಳಿ ಹೊಂದ್ಕೊಳ್ಳಿ ಅಂತ ಬಿಟ್ಬಿಟ್ಟಿದಾರ? 31ನೇ ತಾರೀಕು ಆತನ ಪೋಸ್ಟ್ ಹಾಕಿ ಮತ್ತೆ ಕೊಲೆಯ ನಂತರ ಫಿನಿಶ್ ಅಂತ ಹಾಕಿ ವಿಡಿಯೋ ಹಾಕಿ ಏನ್ ನಡೆದಿದೆ ಮಂಗಳೂರಿನಲ್ಲಿ? ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ಯಾ ದಿನೇಶ್? ಹೌದು ಶ್ರೀಲಕ್ಷ್ಮಿ, 31ರಂದೇ ಈ ಒಂದು ಮರ್ಡರ್ನ ಪೋಸ್ಟ್ ಅನ್ನು ಹಾಕಿರುವಂತದ್ದು. ಅಂದ್ರೆ ಫಿನಿಶ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಪೋಸ್ಟ್ ಅನ್ನು ಕೂಡ ಹಾಕಿರುವಂತದ್ದು. ಅದರ ಬಳಿಕ ನಿನ್ನೆ ಮರ್ಡರ್ ಆದ ಬಳಿಕವೂ ಕೂಡ ಒಂದು ಫಿನಿಶ್ ಅನ್ನುವಂತ ಒಂದು ಪೋಸ್ಟ್ ಅನ್ನು ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುವಂತದ್ದು. ಅಂದ್ರೆ ಮಾರ್ಚ್ 31ರಂದೇ ಈ ಒಂದು ಹತ್ಯೆಗೆ ಮುಹೂರ್ತ ಫಿಕ್ಸ್ ಆಗಿತ್ತಾ ಅನ್ನುವಂತ ಅನುಮಾನಗಳು ಕೂಡ ಕೇಳಿ ಬರ್ತಾ ಇದ್ದಿರುವಂತದ್ದು. ಯಾಕಂದ್ರೆ ಏನು ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ಸೂನ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಆ ಒಂದು ಪೋಸ್ಟ್ ಅನ್ನು ಮಾಡಿರುವಂತದ್ದು. ಹೀಗಾಗಿ ಬಹಳಷ್ಟು ಅಂದ್ರೆ ಮೊದಲೇ ಈ ಒಂದು ಹತ್ಯೆಗೆ ಪ್ರೀ ಪ್ಲಾನ್ಡ್ ಆಗಿ ಮಾಡಿ ಈ ಒಂದು ಹತ್ಯೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ. ಮತ್ತು ಹತ್ಯೆ ಆದ ಬಳಿಕ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಅನ್ನು ಅಂದ್ರೆ ಹತ್ಯೆ ಮಾಡುವಂತ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಅಲ್ಲಿಯೂ ಕೂಡ ಒಂದು ವಿಜೃಂಭಣೆ ಮಾಡಿರುವಂತದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ನಾನೀಗ ನಿನ್ನೆ ಹತ್ಯೆ ಆದಂತಹ ಪ್ರದೇಶದಲ್ಲಿ ಇದ್ದೇನೆ. ಇದು ಮಂಗಳೂರು ಹೊರವಲಯದ ಬಜಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ನಿನ್ನೆ ಸುಮಾರು 7:30 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿತ್ತು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಈ ಕಡೆ ಅಂದ್ರೆ ಬಜಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ದ. ಆತನನ್ನು ಒಂದು ಕಾರ್ನಲ್ಲಿ ಮತ್ತೊಂದು ಕಾರ್ನಲ್ಲಿ ಒಂದು ತಂಡ ಹಿಂಬಾಲಿಸಿಕೊಂಡು ಬರ್ತಾ ಇತ್ತು. ಅಂದ್ರೆ ಬಜಪೆ ಕಡೆಯಿಂದಲೂ ಕೂಡ ಆ ಒಂದು ಕಾರ್ ಏನಿದೆ ಅದು ಸುಹಾಸ್ ಶೆಟ್ಟಿಯ ಇನೋವಾ ಕಾರನ್ನು ಚೇಸ್ ಮಾಡಿಕೊಂಡು ಬರ್ತಾ ಇತ್ತು. ಕಿನ್ನಿ ಪದವಿನಲ್ಲಿ ಮೊದಲೇ ಪ್ರೀ ಪ್ಲಾನ್ಡ್ ಮಾಡಿದಂತೆ ಇಲ್ಲೊಂದು ಮೀನಿನ ಟೆಂಪೋವನ್ನು ನಿಲ್ಲಿಸಲಾಗಿತ್ತು. ಇನೋವಾ ಕಾರ್ ಬರ್ತಾ ಇದ್ದಂತೆ ಆ ಒಂದು ಮೀನಿನ ಟೆಂಪೋವನ್ನು ಅಡ್ಡ ಹಾಕಿರುವಂತದ್ದು. ಮೀನಿನ ಟೆಂಪೋ ಅಡ್ಡ ಹಾಕಿ ಆ ಕಾರ್ನಲ್ಲಿ ಇದ್ದವರು ಇಳಿದು ಸುಹಾಸ್ ಬಳಿಕ ಹಿಂಬದಿಯಿಂದ ಒಂದು ಇದಕ್ಕೆ ಬಾಗಿಲಿದೆ, ಹಿಂಬದಿ ಬಾಗಿಲು ಮೂಲಕವಾಗಿ ಸುಹಾಸ್ ಶೆಟ್ಟಿ ತಪ್ಪಿಸಿಕೊಂಡಿರುವಂತದ್ದು. ಆದ್ರೆ ದುಷ್ಕರ್ಮಿಗಳು ಅದೇ ಒಂದು ಕೆಲವರು ಈ ಒಂದು ಸೆಲೂನ್ನ ಒಳಭಾಗದಿಂದಲೇ ಬಂದ್ರೆ, ಮತ್ತೊಂದು ಕೆಲವರು ಈ ಒಂದು ಓಣಿಯಿಂದ ಬಂದು ಇಲ್ಲಿ ಅಟ್ಟಾಡಿಸಿಕೊಂಡು ಬಂದು ಮುಂಭಾಗದಲ್ಲಿ ನೀವು ಕಾಣ್ತಾ ಇರಬಹುದು ಒಂದು ಮಣ್ಣು ಹಾಕಿದರೆ ಇಲ್ಲಿ ಬಂದು ಅಲ್ಲಿ ಹತ್ಯೆ ಮಾಡಿರುವಂತದ್ದು. ಭೀಕರವಾಗಿ ಆ ಸುಹಾಸ್ ಶೆಟ್ಟಿಯನ್ನು ಈ ಒಂದು ಪ್ರದೇಶದಲ್ಲಿ ಹತ್ಯೆ ಮಾಡಿರುವಂತದ್ದು. ಮತ್ತು ಸುಹಾಸ್ ಶೆಟ್ಟಿ ಜೊತೆ ಇನೋವಾ ಕಾರ್ನಲ್ಲಿ ಮತ್ತೊಂದಷ್ಟು ಜನ ಇದ್ರು. ಅದರಲ್ಲಿ ಮತ್ತಿಬ್ಬರಿಗೂ ಕೂಡ ತಲವಾರು ಬೀಸಿರುವಂತದ್ದು. ಹೀಗಾಗಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿರುವಂತದ್ದು. ಆ ಕಿನ್ನಿ ಪದವಿನಲ್ಲಿ ಈ ಒಂದು ಘಟನೆ ಏನಿದೆ ಇದು ಸುಮಾರು 7:30ರಿಂದ 8 ಗಂಟೆ ಸುಮಾರಿಗೆ ನಿನ್ನೆ ರಾತ್ರಿ ನಡೆದಿರುವಂತದ್ದು. ಜನರು ಓಡಾಡ್ತಾ ಇದ್ರು. ಈ ಒಂದು ಪ್ರದೇಶದಲ್ಲಿ ಜನ ಸಂಚಾರ ಇತ್ತು, ಜೊತೆಗೆ ವಾಹನ ಸಂಚಾರ ಇತ್ತು. ಆದ್ರೂ ಕೂಡ ಆ ಒಂದು ಜನ ನಿಬಿಡ ಪ್ರದೇಶಗಳಲ್ಲಿ ಅಟ್ಟಾಡಿಸಿಕೊಂಡು ಈ ಒಂದು ಕೊಲೆಯನ್ನು ಮಾಡಿರುವಂತದ್ದು. ಹೀಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ನಿನ್ನೆ ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ರೀತಿಯಲ್ಲಿ ರಿವೆಂಜ್ ರೀತಿಯಲ್ಲಿ ಪದೇ ಪದೇ ಹತ್ಯೆ ಆಗ್ತಾ ಇರುವಂತದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಪೊಲೀಸರು ಮತ್ತು ದಿನೇಶ್ ನಿಜಕ್ಕೂ ಅತ್ಯಂತ ಭೀಕರ. ಪೊಲೀಸ್ ವ್ಯವಸ್ಥೆ ಕೆಲಸನೇ ಮಾಡ್ತಿಲ್ವಾ ಮಂಗಳೂರಿನಲ್ಲಿ, ಅಥವಾ ಬಿಟ್ಬಿಟ್ಟಿದಾರ? ಯಾರನ್ನ ಬೇಕಾದ್ರೂ ಹೊಡ್ಕೊಳ್ಳಿ ಹೊಂದ್ಕೊಳ್ಳಿ ಅಂತ ಬಿಟ್ಬಿಟ್ಟಿದಾರ? 31ನೇ ತಾರೀಕು ಆತನ ಪೋಸ್ಟ್ ಹಾಕಿ ಮತ್ತೆ ಕೊಲೆಯ ನಂತರ ಫಿನಿಶ್ ಅಂತ ಹಾಕಿ ವಿಡಿಯೋ ಹಾಕಿ ಏನ್ ನಡೆದಿದೆ ಮಂಗಳೂರಿನಲ್ಲಿ? ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ಯಾ ದಿನೇಶ್? ಹೌದು ಶ್ರೀಲಕ್ಷ್ಮಿ, 31ರಂದೇ ಈ ಒಂದು ಮರ್ಡರ್ನ ಪೋಸ್ಟ್ ಅನ್ನು ಹಾಕಿರುವಂತದ್ದು. ಅಂದ್ರೆ ಫಿನಿಶ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಪೋಸ್ಟ್ ಅನ್ನು ಕೂಡ ಹಾಕಿರುವಂತದ್ದು. ಅದರ ಬಳಿಕ ನಿನ್ನೆ ಮರ್ಡರ್ ಆದ ಬಳಿಕವೂ ಕೂಡ ಒಂದು ಫಿನಿಶ್ ಅನ್ನುವಂತ ಒಂದು ಪೋಸ್ಟ್ ಅನ್ನು ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುವಂತದ್ದು. ಅಂದ್ರೆ ಮಾರ್ಚ್ 31ರಂದೇ ಈ ಒಂದು ಹತ್ಯೆಗೆ ಮುಹೂರ್ತ ಫಿಕ್ಸ್ ಆಗಿತ್ತಾ ಅನ್ನುವಂತ ಅನುಮಾನಗಳು ಕೂಡ ಕೇಳಿ ಬರ್ತಾ ಇದ್ದಿರುವಂತದ್ದು. ಯಾಕಂದ್ರೆ ಏನು ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ಸೂನ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಆ ಒಂದು ಪೋಸ್ಟ್ ಅನ್ನು ಮಾಡಿರುವಂತದ್ದು. ಹೀಗಾಗಿ ಬಹಳಷ್ಟು ಅಂದ್ರೆ ಮೊದಲೇ ಈ ಒಂದು ಹತ್ಯೆಗೆ ಪ್ರೀ ಪ್ಲಾನ್ಡ್ ಆಗಿ ಮಾಡಿ ಈ ಒಂದು ಹತ್ಯೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ. ಮತ್ತು ಹತ್ಯೆ ಆದ ಬಳಿಕ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಅನ್ನು ಅಂದ್ರೆ ಹತ್ಯೆ ಮಾಡುವಂತ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಅಲ್ಲಿಯೂ ಕೂಡ ಒಂದು ವಿಜೃಂಭಣೆ ಮಾಡಿರುವಂತದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ನಾನೀಗ ನಿನ್ನೆ ಹತ್ಯೆ ಆದಂತಹ ಪ್ರದೇಶದಲ್ಲಿ ಇದ್ದೇನೆ. ಇದು ಮಂಗಳೂರು ಹೊರವಲಯದ ಬಜಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ
ಪ್ರದೇಶ. ಇಲ್ಲಿ ನಿನ್ನೆ ಸುಮಾರು 7:08 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿತ್ತು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಈ ಕಡೆ ಅಂದ್ರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ದ. ಆತನನ್ನು ಒಂದು ಕಾರ್ನಲ್ಲಿ ಮತ್ತೊಂದು ಕಾರ್ನಲ್ಲಿ ಒಂದು ತಂಡ ಹಿಂಬಾಲಿಸಿಕೊಂಡು ಬರ್ತಾ ಇತ್ತು. ಅಂದ್ರೆ ಬಜ್ಪೆ ಕಡೆಯಿಂದಲೂ ಕೂಡ ಆ ಒಂದು ಕಾರ್ ಏನಿದೆ ಅದು ಸುಹಾಸ್ ಶೆಟ್ಟಿಯ ಇನೋವಾ ಕಾರನ್ನು ಚೇಸ್ ಮಾಡಿಕೊಂಡು ಬರ್ತಾ ಇತ್ತು. ಕಿನ್ನಿ ಪದವಿನಲ್ಲಿ ಮೊದಲೇ ಪ್ರೀ ಪ್ಲಾನ್ ಮಾಡಿದಂತೆ ಇಲ್ಲೊಂದು ಮೀನಿನ ಟೆಂಪೋವನ್ನು ನಿಲ್ಲಿಸಲಾಗಿತ್ತು. ಇನೋವಾ ಕಾರ್ ಬರ್ತಾ ಇದ್ದಂತೆ ಆ ಒಂದು ಮೀನಿನ ಟೆಂಪೋವನ್ನು ಅಡ್ಡ ಹಾಕಿರುವಂತದ್ದು. ಮೀನಿನ ಟೆಂಪೋ ಅಡ್ಡ ಹಾಕಿ ಆ ಕಾರ್ನಲ್ಲಿ ಇದ್ದವರು ಇಳಿದು ಸುಹಾಸ್ ಗಿಸಿ ಬಳಿಕ ಹಿಂಬದಿಯಿಂದ ಒಂದು ಇದಕ್ಕೆ ಬಾಗಿಲಿದೆ, ಹಿಂಬದಿ ಬಾಗಿಲು ಮೂಲಕವಾಗಿ ಸುಹಾಸ್ ಶೆಟ್ಟಿ ತಪ್ಪಿಸಿಕೊಂಡಿರುವಂತದ್ದು. ಆದ್ರೆ ದುಷ್ಕರ್ಮಿಗಳು ಅದೇ ಒಂದು ಕೆಲವರು ಈ ಒಂದು ಸೆಲೂನ್ನ ಒಳಭಾಗದಿಂದಲೇ ಬಂದ್ರೆ, ಮತ್ತೊಂದು ಕೆಲವರು ಈ ಒಂದು ಓಣಿಯಿಂದ ಬಂದು ಇಲ್ಲಿ ಅಟ್ಟಾಡಿಸಿಕೊಂಡು ಬಂದು ಮುಂಭಾಗದಲ್ಲಿ ನೀವು ಕಾಣ್ತಾ ಇರಬಹುದು ಒಂದು ಮಣ್ಣು ಹಾಕಿದರೆ ಇಲ್ಲಿ ಬಂದು ಅಲ್ಲಿ ಹತ್ಯೆ ಮಾಡಿರುವಂತದ್ದು. ಭೀಕರವಾಗಿ ಸುಹಾಸ್ ಶೆಟ್ಟಿಯನ್ನು ಈ ಒಂದು ಪ್ರದೇಶದಲ್ಲಿ ಹತ್ಯೆ ಮಾಡಿರುವಂತದ್ದು. ಮತ್ತು ಸುಹಾಸ್ ಶೆಟ್ಟಿ ಜೊತೆ ಇನೋವಾ ಕಾರ್ನಲ್ಲಿ ಮತ್ತೊಂದಷ್ಟು ಜನ ಇದ್ರು. ಅದರಲ್ಲಿ ಮತ್ತಿಬ್ಬರಿಗೂ ಕೂಡ ತಲವಾರು ಬೀಸಿರುವಂತದ್ದು. ಹೀಗಾಗಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿರುವಂತದ್ದು. ಕಿನ್ನಿ ಪದವಿನಲ್ಲಿ ಈ ಒಂದು ಘಟನೆ ಏನಿದೆ ಇದು ಸುಮಾರು 7:08 ಗಂಟೆ ಸುಮಾರಿಗೆ ನಿನ್ನೆ ರಾತ್ರಿ ನಡೆದಿರುವಂತದ್ದು. ಜನರು ಓಡಾಡ್ತಾ ಇದ್ರು. ಈ ಒಂದು ಪ್ರದೇಶದಲ್ಲಿ ಜನ ಸಂಚಾರ ಇತ್ತು, ಜೊತೆಗೆ ವಾಹನ ಸಂಚಾರ ಇತ್ತು. ಆದ್ರೂ ಕೂಡ ಆ ಒಂದು ಜನ ನಿಬಿಡ ಪ್ರದೇಶಗಳಲ್ಲಿ ಅಟ್ಟಾಡಿಸಿಕೊಂಡು ಈ ಒಂದು ಕೊಲೆಯನ್ನು ಮಾಡಿರುವಂತದ್ದು. ಹೀಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ನಿನ್ನೆ ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ರೀತಿಯಲ್ಲಿ ರಿವೆಂಜ್ ರೀತಿಯಲ್ಲಿ ಪದೇ ಪದೇ ಹತ್ಯೆ ಆಗ್ತಾ ಇರುವಂತದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಪೊಲೀಸರು ಮತ್ತು ದಿನೇಶ್ ನಿಜಕ್ಕೂ ಅತ್ಯಂತ ಭೀಕರ. ಪೊಲೀಸ್ ವ್ಯವಸ್ಥೆ ಕೆಲಸನೇ ಮಾಡ್ತಿಲ್ವಾ ಮಂಗಳೂರಿನಲ್ಲಿ, ಅಥವಾ ಬಿಟ್ಬಿಟ್ಟಿದಾರ? ಯಾರನ್ನ ಬೇಕಾದ್ರೂ ಹೊಡ್ಕೊಳ್ಳಿ ಹೊಂದ್ಕೊಳ್ಳಿ ಅಂತ ಬಿಟ್ಬಿಟ್ಟಿದಾರ? 31ನೇ ತಾರೀಕು ಆತನ ಪೋಸ್ಟ್ ಹಾಕಿ ಮತ್ತೆ ಕೊಲೆಯ ನಂತರ ಫಿನಿಶ್ ಅಂತ ಹಾಕಿ ವಿಡಿಯೋ ಹಾಕಿ ಏನ್ ನಡೆದಿದೆ ಮಂಗಳೂರಿನಲ್ಲಿ? ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆಯಾ ದಿನೇಶ್? ಹೌದು ಶ್ರೀಲಕ್ಷ್ಮಿ, 31ರಂದೇ ಈ ಒಂದು ಮರ್ಡರ್ನ ಪೋಸ್ಟ್ ಅನ್ನು ಹಾಕಿರುವಂತದ್ದು. ಅಂದ್ರೆ ಫಿನಿಶ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಪೋಸ್ಟ್ ಅನ್ನು ಕೂಡ ಹಾಕಿರುವಂತದ್ದು. ಅದರ ಬಳಿಕ ನಿನ್ನೆ ಮರ್ಡರ್ ಆದ ಬಳಿಕವೂ ಕೂಡ ಒಂದು ಫಿನಿಶ್ ಅನ್ನುವಂತ ಒಂದು ಪೋಸ್ಟ್ ಅನ್ನು ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುವಂತದ್ದು. ಅಂದ್ರೆ ಮಾರ್ಚ್ 31ರಂದೇ ಈ ಒಂದು ಹತ್ಯೆಗೆ ಮುಹೂರ್ತ ಫಿಕ್ಸ್ ಆಗಿತ್ತಾ ಅನ್ನುವಂತ ಅನುಮಾನಗಳು ಕೂಡ ಕೇಳಿ ಬರ್ತಾ ಇದ್ದಂಥದ್ದು. ಯಾಕಂದ್ರೆ ಏನು ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ಸೂನ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಆ ಒಂದು ಪೋಸ್ಟ್ ಅನ್ನು ಮಾಡಿರುವಂತದ್ದು. ಹೀಗಾಗಿ ಬಹಳಷ್ಟು ಅಂದ್ರೆ ಮೊದಲೇ ಈ ಒಂದು ಹತ್ಯೆಗೆ ಪ್ರೀ ಪ್ಲಾನ್ಡ್ ಆಗಿ ಮಾಡಿ ಈ ಒಂದು ಹತ್ಯೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ. ಮತ್ತು ಹತ್ಯೆ ಆದ ಬಳಿಕ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಅನ್ನು ಅಂದ್ರೆ ಹತ್ಯೆ ಮಾಡುವಂತ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಅಲ್ಲಿಯೂ ಕೂಡ ಒಂದು ವಿಜೃಂಭಣೆ ಮಾಡಿರುವಂತದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ನಾನೀಗ ನಿನ್ನೆ ಹತ್ಯೆ ಆದಂತಹ ಪ್ರದೇಶದಲ್ಲಿ ಇದ್ದೇನೆ. ಇದು ಮಂಗಳೂರು ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿ ಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ನಿನ್ನೆ ಸುಮಾರು 7:08 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿತ್ತು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಈ ಕಡೆ ಅಂದ್ರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ದ. ಆತನನ್ನು ಒಂದು ಕಾರ್ನಲ್ಲಿ ಮತ್ತೊಂದು ಕಾರ್ನಲ್ಲಿ ಒಂದು ತಂಡ ಹಿಂಬಾಲಿಸಿಕೊಂಡು ಬರ್ತಾ ಇತ್ತು. ಅಂದ್ರೆ ಬಜ್ಪೆ ಕಡೆಯಿಂದಲೂ ಕೂಡ ಆ ಒಂದು ಕಾರ್ ಏನಿದೆ ಅದು ಸುಹಾಸ್ ಶೆಟ್ಟಿಯ ಇನೋವಾ ಕಾರನ್ನು ಚೇಸ್ ಮಾಡಿಕೊಂಡು ಬರ್ತಾ ಇತ್ತು. ಕಿನ್ನಿ ಪದವಿನಲ್ಲಿ ಮೊದಲೇ ಪ್ರೀ ಪ್ಲಾನ್ ಮಾಡಿದಂತೆ ಇಲ್ಲೊಂದು ಮೀನಿನ ಟೆಂಪೋವನ್ನು ನಿಲ್ಲಿಸಲಾಗಿತ್ತು. ಇನೋವಾ ಕಾರ್ ಬರ್ತಾ ಇದ್ದಂತೆ ಆ ಒಂದು ಮೀನಿನ ಟೆಂಪೋವನ್ನು ಅಡ್ಡ ಹಾಕಿರುವಂತದ್ದು. ಮೀನಿನ ಟೆಂಪೋ ಅಡ್ಡ ಹಾಕಿ ಆ ಕಾರ್ನಲ್ಲಿ ಇದ್ದವರು ಇಳಿದು ಸುಹಾಸ್ ಗಿಸಿ ಬಳಿಕ ಹಿಂಬದಿಯಿಂದ ಒಂದು ಇದಕ್ಕೆ ಬಾಗಿಲಿದೆ, ಹಿಂಬದಿ ಬಾಗಿಲು ಮೂಲಕವಾಗಿ ಸುಹಾಸ್ ಶೆಟ್ಟಿ ತಪ್ಪಿಸಿಕೊಂಡಿರುವಂತದ್ದು. ಆದ್ರೆ ದುಷ್ಕರ್ಮಿಗಳು ಕೆಲವರು ಈ ಒಂದು ಸೆಲೂನ್ನ ಒಳಭಾಗದಿಂದಲೇ ಬಂದ್ರೆ, ಮತ್ತೊಂದು ಕೆಲವರು ಈ ಒಂದು ಓಣಿಯಿಂದ ಬಂದು ಇಲ್ಲಿ ಅಟ್ಟಾಡಿಸಿಕೊಂಡು ಬಂದು ಮುಂಭಾಗದಲ್ಲಿ ನೀವು ಕಾಣ್ತಾ ಇರಬಹುದು ಒಂದು ಮಣ್ಣು ಹಾಕಿದರೆ ಇಲ್ಲಿ ಬಂದು ಅಲ್ಲಿ ಹತ್ಯೆ ಮಾಡಿರುವಂತದ್ದು. ಭೀಕರವಾಗಿ ಸುಹಾಸ್ ಶೆಟ್ಟಿಯನ್ನು ಈ ಒಂದು ಪ್ರದೇಶದಲ್ಲಿ ಹತ್ಯೆ ಮಾಡಿರುವಂತದ್ದು. ಮತ್ತು ಸುಹಾಸ್ ಶೆಟ್ಟಿ ಜೊತೆ ಇನೋವಾ ಕಾರ್ನಲ್ಲಿ ಮತ್ತೊಂದಷ್ಟು ಜನ ಇದ್ರು. ಅದರಲ್ಲಿ ಮತ್ತಿಬ್ಬರಿಗೂ ಕೂಡ ತಲವಾರು ಬೀಸಿರುವಂತದ್ದು. ಹೀಗಾಗಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿರುವಂತದ್ದು. ಕಿನ್ನಿ ಪದವಿನಲ್ಲಿ ಈ ಒಂದು ಘಟನೆ ಏನಿದೆ ಇದು ಸುಮಾರು 7:08 ಗಂಟೆ ಸುಮಾರಿಗೆ ನಿನ್ನೆ ರಾತ್ರಿ ನಡೆದಿರುವಂತದ್ದು. ಜನರು ಓಡಾಡ್ತಾ ಇದ್ರು. ಈ ಒಂದು ಪ್ರದೇಶದಲ್ಲಿ ಜನ ಸಂಚಾರ ಇತ್ತು, ಜೊತೆಗೆ ವಾಹನ ಸಂಚಾರ ಇತ್ತು. ಆದ್ರೂ ಕೂಡ ಆ
ಆ ಒಂದು ಜನನಿಬಿಡ ಪ್ರದೇಶಗಳಲ್ಲಿ ಅಟ್ಟಾಡಿಸಿಕೊಂಡು ಈ ಒಂದು ಕೊಲೆಯನ್ನು ಮಾಡಿರುವಂತದ್ದು. ಹೀಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ನಿನ್ನೆ ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ರೀತಿಯಲ್ಲಿ ರಿವೆಂಜ್ ರೀತಿಯಲ್ಲಿ ಪದೇ ಪದೇ ಹತ್ಯೆ ಆಗ್ತಾ ಇರುವಂತದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಪೊಲೀಸರು ಮತ್ತು